ಸೆಪ್ಟೆಂಬರ್ 9ರವರೆಗೆ ಚಾರ್ಜ್ ಶೀಟ್ ಪರಿಶೀಲನೆ ಮಾಡಲಿರುವ ಜಡ್ಜ್. ಸೆಪ್ಟೆಂಬರ್ 9ರಂದು ಆರೋಪಿಗಳ ನ್ಯಾಯಾಂಗ ಬಂಧನ ಮುಗಿಯುತ್ತೆ. ಸೆಪ್ಟೆಂಬರ್ 9ರಂದು ಆರೋಪಿಗಳನ್ನ ಕೋರ್ಟ್ಗೆ ಹಾಜರುಪಡಿಸಲಾಗುತ್ತೆ. ಬಳಿಕ ಆರೋಪಿಗಳ ಪರ ವಕೀಲರಿಗೆ ಚಾರ್ಜ್ ಶೀಟ್ ಪ್ರತಿಯನ್ನ ನೀಡಲಾಗುತ್ತೆ. ಚಾರ್ಜ್ ಶೀಟ್ ಪ್ರತಿ ನೀಡಿದ ಬಳಿಕ ಸೆಷನ್ಸ್ ಕೋರ್ಟ್ಗೆ ವರ್ಗಾವಣೆಯಾಗುತ್ತೆ. ಇದು ಮುಂದಿನ ಪ್ರಕ್ರಿಯೆಗಳಿಗೆ ಸಂಬಂಧಪಟ್ಟಂತಹ ಮಾಹಿತಿ. ಸೆಪ್ಟೆಂಬರ್ 9ರವರೆಗೂ ಕೂಡ ನ್ಯಾಯಾಧೀಶರು ದೋಷಾರೋಪ ಪಟ್ಟಿಯನ್ನ ಪರಿಶೀಲಿಸಲಿದ್ದಾರೆ. 9ನೇ ತಾರೀಕಿನವರೆಗೂ ಕೂಡ 17 ಮಂದಿ ಆರೋಪಿಗಳು ನ್ಯಾಯಾಂಗ ಬಂಧನದಲ್ಲಿ ಇರಬೇಕು ಅಂತ ಆದೇಶವನ್ನ ಕೊಡಲಾಗಿತ್ತು. 9ನೇ ತಾರೀಕಿಗೆ ನ್ಯಾಯಾಂಗ ಬಂಧನ ಅವಧಿ ಮುಕ್ತಾಯವಾಗುತ್ತೆ. ವಿಡಿಯೋ ಕಾನ್ಫರೆನ್ಸ್ ಮೂಲಕ ನ್ಯಾಯಾಧೀಶರ ಮುಂದೆ ಎಲ್ಲ ಆರೋಪಿಗಳನ್ನು ಹಾಜರುಪಡಿಸಲಾಗುತ್ತೆ. ಅದಾದ ಮೇಲೆ ಚಾರ್ಜ್ ಶೀಟನ್ನು ಈ ಎಲ್ಲ ಆರೋಪಿಗಳ ಪರ ವಕೀಲರಿಗೂ ಕೂಡ ಕೊಡಲಾಗುತ್ತೆ. ಚಾರ್ಜ್ ಶೀಟ್ ಈಗ ಸಲ್ಲಿಕೆಯಾಗಿದೆ. ದರ್ಶನ್ ತಮ್ಮ ಜಾಮೀನಿಗೆ ಸಂಬಂಧಪಟ್ಟಂತೆ ಆಕ್ಟಿವ್ ಆಗ್ತಾರಾ ಅನ್ನೋದನ್ನ ಕಾದು ನೋಡಬೇಕಿದೆ. ರೇಣುಕಾ ಕಿಡ್ನಾಪ್ ತಂಡದಲ್ಲಿ ಭಾಗಿಯಾಗಿದ್ದ ಜಗದೀಶ್, ರೇಣುಕಾ ಸ್ವಾಮಿ ಕೊಲೆ ಬಳಿಕ ಎಸ್ಕೇಪ್ ಆಗಿದ್ದ ಜಗದೀಶ್. ರೇಣುಕಾ ಸ್ವಾಮಿ ಕರೆತರುವಾಗ ಸಿಸಿಟಿವಿಯಲ್ಲಿ ದೃಶ್ಯ ಸೆರೆ. ದೃಶ್ಯದಲ್ಲಿ ಜಗದೀಶ್ ಇದ್ದಾನೆ ಅನ್ನೋದ್ರ ಬಗ್ಗೆ ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖ ಮಾಡಲಾಗಿದೆ. ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದ 17 ಆರೋಪಿಗಳ ಕುರಿತಾದಂತಹ ಮಾಹಿತಿ ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖ ಆಗಿದೆ. A1 ಪವಿತ್ರ ಗೌಡ, ಆಕೆಗೆ ರೇಣುಕಾ ಸ್ವಾಮಿ ಮೆಸೇಜ್ ಮಾಡ್ದ, ಅಶ್ಲೀಲವಾಗಿ ಫೋಟೋಸ್ ಅನ್ನು ಕಳಿಸ್ತಾ, ಅದ್ರ ಬಗ್ಗೆ ಪವನ್ಗೆ ಆಕೆ ಮಾಹಿತಿಯನ್ನ ಕೊಡ್ತಾಳೆ. ಪ್ರಕರಣದ A3 ಆರೋಪಿ ಪವನ್, ಆತನಿಂದ A2 ಆರೋಪಿ ಆಗಿರುವಂತಹ ದರ್ಶನ್ಗೆ ಮಾಹಿತಿ ಗೊತ್ತಾಗುತ್ತೆ. ನಂತರ ನಡೆದಿದ್ದೆಲ್ಲವೂ ಕೂಡ ಘನಘೋರ. ಚಿತ್ರದುರ್ಗದಲ್ಲಿ ರೇಣುಕಾ ಸ್ವಾಮಿಯನ್ನ ಕಿಡ್ನಾಪ್ ಮಾಡಿ, ಅಂದ್ರೆ ದರ್ಶನ್ರನ್ನ ಭೇಟಿ ಮಾಡಿಸ್ತೀವಿ ಅಂತ ಹೇಳಿ ಪುಸಲಾಯಿಸಿ ಆತನನ್ನ ಬೆಂಗಳೂರಿಗೆ ಕರೆತರ್ತಾರೆ. ಅದಾದ್ಮೇಲೆ ಒಬ್ಬೊಬ್ರೆ ಈ ಒಂದು ಪ್ರಕರಣದಲ್ಲಿ ಆಡ್ ಆನ್ ಆಗ್ತಾ ಹೋಗ್ತಾರೆ. ಕೆಲವರು ದರ್ಶನ್ ಮೇಲಿನ ಅಭಿಮಾನಕ್ಕೆ ಬರ್ತಾರೆ, ದರ್ಶನ್ರನ್ನ ಭೇಟಿ ಆಗಬಹುದು ಅನ್ನೋ ಆಸೆಯಿಂದ ಬರ್ತಾರೆ. ಇನ್ನು ಕೆಲವರು ದರ್ಶನ್ಗೆ ಅತ್ಯಾಪ್ತರಾಗಿರ್ತಾರೆ. ಇನ್ನು ಪ್ರದೋಷ್ ಸ್ಟೋನಿ ಬ್ರೂಕ್ಸ್ ನಲ್ಲಿ ಪಾರ್ಟಿಯನ್ನ ಮಾಡ್ತಾ ಇದ್ದಂತಹ ಸಂದರ್ಭದಲ್ಲಿ ಪ್ರದೋಷ್ ದರ್ಶನ್ ಜೊತೆಗೆ ಇದ್ರು. ಬೇಡ ಅಂದ್ರು ನಾನು ಬರ್ತೀನಿ ಅಂತ ಹೇಳಿ ದರ್ಶನ್ ಜೊತೆಗೆ ಪಟ್ಟಣಗೆರೆ ಶೆಡ್ಗೆ ಬಂದಿದ್ದು. ಆ ರೀತಿಯಾಗಿ ಪ್ರದೋಷ ತಗ್ಲಾಕೊಂಡಿದ್ದು. ಇನ್ನು ಜಗದೀಶ್ ಬಗ್ಗೆಯೂ ಕೂಡ ಈಗ ಏನು ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖ ಆಗಿದೆ. ಆತ ರೇಣುಕಾ ಸ್ವಾಮಿಯನ್ನ ಕರೆತರುವಾಗ ಇದ್ದ, ಸಿಸಿಟಿವಿಯಲ್ಲಿ ಆತನಿದ್ದ ದೃಶ್ಯ ಕೂಡ ಸೆರೆಯಾಗಿತ್ತು ಅನ್ನೋದು. ದರ್ಶನ್ ಅಂಡ್ ಗ್ಯಾಂಗ್ ವಿರುದ್ಧ 3991 ಪುಟಗಳ ಚಾರ್ಜ್ ಶೀಟ್. ದರ್ಶನ್ ಗ್ಯಾಂಗ್ನ 17 ಆರೋಪಿಗಳ ವಿರುದ್ಧ ಚಾರ್ಜ್ ಶೀಟ್ ಸಲ್ಲಿಕೆ. 231 ಸಾಕ್ಷಿದಾರರ ಬಗ್ಗೆ ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖ ಮಾಡಲಾಗಿದೆ. ಸಾಕ್ಷಿಗಳ ಪೈಕಿ 3 ಪ್ರತ್ಯಕ್ಷ ಸಾಕ್ಷಿಗಳೆಂದು ಉಲ್ಲೇಖಿಸಲಾಗಿದೆ. ಚಾರ್ಜ್ ಶೀಟ್ನ ಮಾಹಿತಿಯನ್ನ ಕೊಟ್ಟಿದ್ದಾರೆ ಪಶ್ಚಿಮ ವಿಭಾಗದ ಪೊಲೀಸರು. 10 ಕಡತಗಳು, 7 ಸಂಪುಟಗಳಿಂದ ಒಳಗೊಂಡಂತಹ ಚಾರ್ಜ್ ಶೀಟ್ ಸಲ್ಲಿಕೆಯಾಗಿದೆ. 8 FSL ಮತ್ತು CFSL ವರದಿಗಳು ಕೂಡ ಸಲ್ಲಿಕೆಯಾಗಿವೆ.